ನೀವು ಪ್ರೀತಿಯಿಂದ ಮಕ್ಕಳನ್ನ ಚೆನ್ನಾಗಿ ಮಾತಾಡ್ಸ್ಕೊಂತ ಸ್ಕೂಲಿಗೆ ಕಳಿಸ್ಕೊಡಿ. ಅವ್ರು ಚೆನ್ನಾಗಿ ಓದ್ತಾರೆ. ನಿಮ್ಮ ಇಲಾಖೆ ಒಂದು ಇದನ್ನ ಹೇಳಿ ಮೇಡಮ್, ಯಾವ ಇಲಾಖೆಯಿಂದ ಬಂದಿರಿ ಅಂತ? ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾವ್ದಿದು? ಅಕ್ಕಪಡೆ ಅಂತ ಒಂದು ರಚನೆ ಆಗಿದೆ, ಅದು ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗಾಗಿ. ಯಾವ ಇಲಾಖೆಯಿಂದ? ಪೊಲೀಸ್ ಇಲಾಖೆ, ಅದು ಮಹಿಳಾ ಇಲಾಖೆಯಿಂದ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ. ಆ ಇಲಾಖೆಯಲ್ಲಿ ಎಲ್ಲರೂ ಸೇರಿರ್ತಾರೆ. ಕಡೆ ಮಹಿಳಾ ಇಲಾಖೆ ಮತ್ತು ಮಕ್ಕಳ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಗೃಹ ಇಲಾಖೆ ಇರ್ತಾರೆ, ಶಿಕ್ಷಣ ಇಲಾಖೆ ಇರ್ತಾರೆ. ಅದ್ರದ್ದೆಲ್ಲ ಸೇರಿ ಒಂದು ಪಡೆ ರೆಡಿ ಮಾಡ್ತಾರೆ. ಯಾವುದು? ಅಕ್ಕಪಡೆ. ಅಕ್ಕಪಡೆ ಅಂತ. ಇದ್ರ ಉದ್ದೇಶ ಏನು? ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೋಸ್ಕರ ಇದನ್ನ ಮಾಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ರಕ್ಷಣೆಗಾಗಿ. ಅಂದ್ರೆ ಕಾನೂನನ್ನ ಅರಿವು ಮೂಡಿಸೋದು, ಅವರಿಗೆ ಗೊತ್ತಿರಲ್ಲ ಕೆಲವೊಂದು. ಈಗ 14 ವರ್ಷದೊಳಗಿರೋ ಮಕ್ಕಳನ್ನೆಲ್ಲ ನೀವೆಲ್ಲ ಕಳಿಸ್ತಿರ್ತಾನೆ, ಕೆಲಸ ಕಳಿಸ್ತಿರ್ತಾನೆ, ಅದಕ್ಕೆ ಮಾಡಂಗಿಲ್ಲ. ಬಾಲ ಕಾರ್ಮಿಕ ಪದ್ಧತಿ ಆಗುತ್ತೆ ಅದು. ನಾವು ಪಾರ್ಕ್ಗಳಿಗೆ, ಶಾಲಾ ಕಾಲೇಜ್ಗೆ ಭೇಟಿ ಕೊಡ್ತೀವಿ, ಮಕ್ಕಳಿಗೆ ಅವೇರ್ನೆಸ್ ಮೂಡಿಸ್ತೀವಿ. ಇದು ಮೊಬೈಲ್ ಬಳಸೋದ್ರಿಂದ ಏನು ದುಷ್ಪರಿಣಾಮ ಆಗುತ್ತೆ, ಈ ಗಾಂಜಾ ಸೇವನೆ ಮಾಡೋದ್ರಿಂದ ಏನು ದುಷ್ಪರಿಣಾಮ ಆಗುತ್ತೆ, ಈ ಥರ ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ. ಆಮೇಲೆ ಸಹಾಯವಾಣಿಗಳಿದಾವೆ, 112 ತುರ್ತು ಸಹಾಯವಾಣಿ, 111 ಮಹಿಳಾ ಸಹಾಯವಾಣಿ, ಆಮೇಲೆ 1098 ಮಕ್ಕಳ ಅಲ್ಲ, ಸಹಾಯವಾಣಿ. ಇವತ್ತಿನ ಮಕ್ಕಳಲ್ಲಿ ಮೊದಲನೇದಾಗಿ ಈ ಲವ್ ಅನ್ನೋದೊಂದು ರೀತಿಯಲ್ಲಿ ಮಾರಕ ವಸ್ತು ಇದಾಗಿ ಪರಿಗಣಿಸಿದೆ. ಇದ್ರ ಬಗ್ಗೆ ಮಕ್ಕಳಲ್ಲಿ ನೀವು ಯಾವ ರೀತಿ ಅರಿವನ್ನು ಮೂಡಿಸ್ತೀರಿ? ಹೇಳ್ತಿದೀವಲ್ರಿ, ಈಗ ಮೊಬೈಲ್ ಬಳಸ್ತಾರೆ ಮಕ್ಕಳು. ಈ ಹುಡುಗಿಯರು ಏನ್ ಮಾಡ್ತೀವಿ, ಮೊಬೈಲ್ ಚಂದವಾಗಿ ಡ್ರೆಸ್ ಹಾಕೊಂಡು ರೆಡಿ ಆಗಿರ್ತಾರೆ. ಮೊಬೈಲ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅದರಲ್ಲೆಲ್ಲ ಅಪ್ಲೋಡ್ ಮಾಡ್ತಾರೆ ಫೋಟೋ ತಗೊಂಡು. ಈ ಕೆಲವರು ದುರ್ಬಳಕೆ ಮಾಡ್ಕೊಂತಾರೆ ಹುಡುಗರು. ಅದು ಫೋಟೋ ಎಲ್ಲ ಕ್ರಾಸ್ ಮಾಡ್ಕೊಂತಾರೆ, ಬ್ಲಾಕ್ ಮೇಲ್ ಮಾಡೋದು. ಅಂದ್ರೆ ಆ ಹುಡುಗಿ ಮುಖ ಅಷ್ಟೇ ಕ್ರಾಸ್ ಮಾಡ್ಕೊಂಡು ಒಂದು ಕೆತ್ತಲೆ ಬಾಡಿಗೆ ಅದ್ರ ಮುಖನ ಇದು ಅಟ್ಯಾಚ್ ಮಾಡಿಬಿಟ್ಟು ಹುಡುಗಿಯರಿಗೆ ಬ್ಲಾಕ್ ಮೇಲ್ ಮಾಡೋದು. ನಾನು ಕನ್ನಡ ಬರ್ತೀಯಾ, ಇಲ್ಲ ನಾನು ಲವ್ ಮಾಡಿ ನಡೀತಿರೋವೇ ನಾವು ಹೇಳ್ತಾ ಇರೋದು, ಇದು ಆಗಿರೋವೇ ಹೇಳ್ತಾ ಇರೋದು ನಾವು. ಹಂಗೆ ಅದು ಕೆಲವರು ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ.